ಇನ್ನು ಮತ್ತಿಬ್ರು ದುಬೈನಿಂದ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡೋಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಒಬ್ರು ಸುಷ್ಮಾ ಮತ್ತೆ ಇನ್ನೊಬ್ರು ಮೋಹನ್ ಕುಮಾರಿ. ಮೇಡಮ್ ಇಬ್ಬರಿಗೂ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್ ನೀವು ಇರೋದು ಎಲ್ಲಿ? ಮೊದಲನೇ ಮಾತು, ನೀವು ಸೇಫ್ ಆಗಿದ್ದೀರಾ ಅದನ್ನ ಹೇಳ್ಬಿಡಿ. ಹಾ ಸರ್, ತುಂಬಾ ಸೇಫ್ ಆಗಿದ್ದೀವಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಇಲ್ಲ, ತುಂಬಾ ಖುಷಿ ಆಯ್ತು. ನೀವಿರುವಂತದ್ದು ಯಾವ ಏರಿಯಾ ಅಥವಾ ಯಾವ ಪ್ರದೇಶ, ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಸ್ವಲ್ಪ ವಿವರಿಸಬಹುದಾ? ಓಕೆ. ಸೊ ನಾವಿರೋದು ಬಂದು ದುಬೈ ಇಂಟರ್ನೆಟ್ ಸಿಟಿಯಲ್ಲಿ. ಸೊ ಇಲ್ಲಿ ಲೈಕ್ ಜಸ್ಟ್ ಪ್ರಿಕಾಷನ್ಸ್ ಕೊಟ್ಟಿದ್ದಾರೆ, ಲೈಕ್ ನಾವು ರೂಮಲ್ಲೇ ಇರಬೇಕು, ಆಫೀಸಿಗೆಲ್ಲ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಪ್ರಿಕಾಷನರಿ ಮೆಜರ್ಗೋಸ್ಕರ ನಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಬಿಟ್ರೆ ಇಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಆಸ್ ಆಫ್ ನಾವು ಸೇಫ್ ಆಗಿ ಇದ್ದೀವಿ ಸರ್. ಓಕೆ, ನೀವು ಎಷ್ಟು ಜನ ಇದ್ದೀರಾ ಮೇಡಮ್ ಕನ್ನಡಿಗರಲ್ಲಿ ಅಥವಾ ಇಂಡಿಯನ್ಸ್? ಸರ್ ಇಲ್ಲಿ ಇಂಡಿಯನ್ಸ್ ಬಂದು ಮೋರ್ ದನ್ 200 ಪೀಪಲ್ ಇದ್ದೀವಿ. ಸೊ ಎವ್ರಿ ಒನ್ ಆರ್ ಸೇಫ್ ಸರ್. ಆಸ್ ಆಫ್ ನಾವು ಎಲ್ಲ ಸೇಫ್ ಆಗೇ ಇದ್ದೀವಿ. ಓಕೆ ಮೇಡಮ್, ನಿಮಗೆ ಮೊದಲು ದಾಳಿ ಆಗಿರುವಂತಹ ವಿಚಾರ ಗೊತ್ತಾಗಿರೋದು ಯಾವಾಗ? ಆ ಸಂದರ್ಭದ ಪರಿಸ್ಥಿತಿ ಹೇಗಿತ್ತು ಸ್ವಲ್ಪ ಹೇಳ್ಬೋದಾ? ಸರ್ ಆಕ್ಚುಲಿ ಬಂದು ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ, ನಾವು ನಾರ್ಮಲಿ ನಮ್ದು ಲಾಗಿನ್ ಟೈಮ್ ಬಂದು ಆಫ್ಟರ್ನೂನ್ ಇರುತ್ತೆ. ಸೊ ನಾವೇನ್ ಮಾಡಿದ್ವಿ, ಯೂಶುವಲಿ ಆಫೀಸಿಗೆ ಹೋದ್ವಿ. ನಮಗೆ ಮ್ಯಾಟರ್ ಫಸ್ಟ್ ಆಫ್ ಆಲ್ ಗೊತ್ತೇ ಇರ್ಲಿಲ್ಲ, ಹೆಂಗೆ ಏನಾಯ್ತು ಏನಂತ ಸಡನ್ ಗೊತ್ತಿಲ್ಲ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆಫೀಸಿಗೆ ಲಾಗಿನ್ ಮಾಡೋಣ ಅಂತ ಹೇಳ್ಬಿಟ್ಟು 2 o'clock ಹಂಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಆಫೀಸಲ್ಲಿ 1 hour ಕೂಡ ವರ್ಕ್ ಸ್ಟಾರ್ಟೇ ಮಾಡಿರ್ಲಿಲ್ಲ ಇನ್ನ. ಅವಾಗ್ಲೇನೆ ಇಲ್ಲ ರೂಮಿಗೆ ಹೋಗ್ಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರು. ನಮ್ಗೆ ಲೈಕ್ ಸಡನ್ ಆಗಿ ಏನಕ್ಕೆ ಈ ತರ ರೂಮಿಗೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ, ಏನಾದ್ರು ಪ್ರಾಬ್ಲಮ್ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಗೊತ್ತಾಗಿದ್ದೇನಂದ್ರೆ 12 o'clock ಹಂಗೆ ಅಬುದಾಬಿ ಮೇಲೆ ಅಟ್ಯಾಕ್ ಆಗಿದೆ ಅಂತ ಒಂದ್ ಮ್ಯಾಟರ್ ಗೊತ್ತಾಯ್ತು. ಸೊ ಇಲ್ಲಿ ಏನ್ ಮಾಡಿದ್ರಂದ್ರೆ, ದುಬೈ ಗವರ್ನಮೆಂಟ್ ಪ್ರಿಕಾಷನ್ಸ್ ಏನ್ ತಗೊಳ್ತಿದ್ದಾರೆ ಅಂತಂದ್ರೆ, ಯಾರು ಕೂಡ ಲೈಕ್ ಮೇನ್ ಬಿಲ್ಡಿಂಗ್ಸ್ ಅಲ್ಲಿ ವರ್ಕ್ ಮಾಡೋದ್ ಬೇಡ, ಜಾಸ್ತಿ ಪೀಪಲ್ಸ್ ಎಲ್ಲ ಇರೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಗೆ ಇಮಿಡಿಯೇಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಕೊಟ್ರು. ಸೊ ಹಾಗಾಗಿ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಆದ್ವಿ. ರೂಮಿಗೆ ಬಂದ್ಮೇಲೂ ಲೈಕ್ ಮಿಸೈಲ್ಸ್ ಎಲ್ಲ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಹೋಗ್ತಾ ಇತ್ತು ಸರ್ ನೈಟ್ ಟೈಮು. ಸೊ ಅವಾಗ ಸ್ವಲ್ಪ ಭಯ ಆಯ್ತು, ಅದು ಬಿಟ್ರೆ ಏನಿಲ್ಲ. ಎಷ್ಟು ಗಂಟೆಗೆ ಮೇಡಮ್, ಎಷ್ಟು ಗಂಟೆಗೆ ಆಗಿರೋದು ಅದು ಮಿಸೈಲ್ಸ್ ಎಲ್ಲ ಹೋಗಿರೋದು ನಿಮ್ಮ ಅಪಾರ್ಟ್ಮೆಂಟ್ ಮುಂಭಾಗದಿಂದ? like 4 o'clock, 5 o'clock missile we saw 2 going, and after that only we found that Palm Jumeirah, that hotel was hit by a missile. So that news came. So we saw it in our near window only. By window we can see in the sky. It went it was so much like scary, but then too it was safe only. No citizens got injured in this. So it is now safe and well only here in Dubai. ಅದೊಂದೇ ಪ್ರದೇಶ, ಅದನ್ನ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಮಾಹಿತಿ ಇಲ್ವಾ ನಿಮಗೆ? ಸೊ ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಇಂಜರ್ಡ್ ಆಗಿದೆ ಅಂತ ಗೊತ್ತಾಗಿದೆ, ಬಟ್ ಮೇಜರ್ ಇಂಜುರಿ ಏನ್ ಪ್ರಾಬ್ಲಮ್ ಆಗಿಲ್ಲ. ಸೊ ಅದನ್ನ ಅವರು ಆಲ್ರೆಡಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಬಟ್ ಅಂತ ಏನ್ ಪ್ರಾಬ್ಲಮ್ ಇಲ್ಲ ಸರ್. ತುಂಬಾ ಇಂಜುರಿ ಎಲ್ಲ ಏನ್ ಎಫೆಕ್ಟ್ ಆಗಿಲ್ಲ. ಲೈಟ್ ಆಗಿ ಮೇ ಬಿ ಸಮ್ ಇಂಜುರೀಸ್ ಆಗಿರುತ್ತೆ, ಲೈಟ್ ಆಗಿ ಆಗಿರ್ಬೋದು, ಬಟ್ ಅಷ್ಟೊಂದೇನ್ ಎಫೆಕ್ಟ್ ಆಗಿಲ್ಲ ಸರ್ ಯಾರಿಗೂ. ಓಕೆ, ನೀವು ಅವಾಗಲೇ ಹೇಳ್ತಾ ಇದ್ರಿ ಮೇಡಮ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಒಂದು ವಿಚಾರನ, ಏನೋ ಮಿಸೈಲ್ಸ್ ನಮ್ಮ ಮನೆ ಹತ್ರದಿಂದನೇ ಹೋಯ್ತು ಅಂತ. ಅವ ನೀವು ನೋಡಿದಿರ, ಕಣ್ಣಾರೆ ನೋಡಿದಿರ ಅದನ್ನ? ಹೌದು ಸರ್, ನೋಡಿದ್ವಿ, ವಿಡಿಯೋ ಇದೆ ಸರ್ ಅದು ಕೂಡ. ಹೇಗಿತ್ತು ಮೇಡಮ್, ಹೇಗಿತ್ತು ಆ ಸಂದರ್ಭ, ಹೇಗಿತ್ತು ಸರ್? ನಮ್ಗೆ ಗೊತ್ತಿಲ್ಲ, ನಾವ್ ಅನ್ಕೊಂಡ್ವಿ ಲೈಕ್ ಕೆಳಗಡೆ ಕಾರ್ಸ್ ಹೋಗ್ತಿರುತ್ತಲ್ಲ ಅದ್ರದ್ದು ರಿಫ್ಲೆಕ್ಟ್ ಆಗ್ತಿರ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಬಟ್ ಆಮೇಲೆ ಅದು ಹತ್ರ ಬರಕ್ ಸ್ಟಾರ್ಟ್ ಆಯ್ತಲ್ವಾ, ಅವಾಗ ನಮ್ಗೆ ಪಕ್ಕ ಗೊತ್ತಾಯ್ತು ಇದೇ ಹೋಗ್ತಾ ಇದೆ ಇಲ್ಲೇ ಅಂತ. ಅದ್ ಆಗಿದ್ದು ಇಮಿಡಿಯೇಟ್ ಆಗಿ ನನಗೆ ಒಂದು ಸಿಚುವೇಶನ್ ಸಿಂಕ್ ಆಯ್ತು. ಲೈಕ್ ಹೇಗೆ ಅಂತ ಹೇಳಿದ್ರೆ, ದುಬೈ ಗವರ್ನಮೆಂಟ್ ಇಂದ ಒಂದು ನಾರ್ಮಲ್ ಆಗಿ ಅಲರ್ಟ್ ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜ್ ಬಂದ ತಕ್ಷಣ ನಮಗ್ ಹೆಂಗಾಯ್ತಂದ್ರೆ, ನಮ್ದು ಇಲ್ಲೇ ಬ್ಲಾಸ್ಟ್ ಆಗುತ್ತೆ ಅನ್ನೋ ತರ ಸ್ವಲ್ಪ ಭಯ ಆಯ್ತು. ಬಟ್ ಇಲ್ಲ ಸರ್, ಅದಾಗಿ ಒಂದು 2 minutes 3 minutesಗೆ ಅದು ಬೇರೆ ಕಡೆ ಹೋಗಿ ಬ್ಲಾಸ್ಟ್ ಆಗಿತ್ತು. ಆಮೇಲೆ ಗೊತ್ತಾಯ್ತು ಜುಮೇರಾ ಅಲ್ಲಿ ಅದು ಹೋಗಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಬಂತು. ಅದು ಎಷ್ಟು ಗಂಟೆ ಸುಮಾರಿಗೆ ಮೇಡಮ್ ಅದು ಆಗಿದ್ದು? ಅದು ಬಂದು ಒಂದು ನೈಟ್ 1 o'clock. 1 o'clock we got that message. 1 o'clock ಹತ್ರ ಆ ಟೈಮಲ್ಲಿ message also, alert message also we got by 1 o'clock only. Like 2-3 times we got that alert message. 2-3 times ಕಂಟಿನ್ಯೂಸ್ ಆಗಿ ಅಲರ್ಟ್ ಮೆಸೇಜ್ ಬಂತು ಸರ್. ಅಲರ್ಟ್ ಮೆಸೇಜ್ ಅಲ್ಲಿ ಏನೆಲ್ಲ ಇರುತ್ತೆ ಮೇಡಮ್? ಅಲ್ಲಿ ಅಂದ್ರೆ ಸೇಫ್ ಪ್ಲೇಸ್, ಎಮರ್ಜೆನ್ಸಿ ನಂಬರ್ ಏನಾದ್ರು ಇರುತ್ತೆ ಅದರಲ್ಲಿ, ಹೇಗೆ ಸರ್? ಅಲರ್ಟ್ ಮೆಸೇಜ್ ಅಂತ ಅಂದ್ರೆ ವಿಂಡೋಸ್ ಹತ್ರ ಇರಬಾರ್ದು, ಮೇನ್ ಆಗಿ ಓಪನ್ ಸ್ಪೇಸ್ ಅಲ್ಲಿ ಯಾರು ಇರಬಾರ್ದು. ಸೊ ಪ್ರಿಕಾಷನರಿ ಮೆಜರ್ಸ್ ಏನಂತ ಅಂದ್ರೆ, ನಿಯರ್ ಟು ವಿಂಡೋ ನಿಂತ್ಕೊಳ್ಳೇಬಾರ್ದು, ಡೋರ್ಸ್ ಓಪನ್ ಇರಬಾರ್ದು, ಕಂಪಲ್ಸರಿ ಎಲ್ಲ ಕವರ್ ಮಾಡಿ ಆಸ್ ಆಫ್ ನಾವು ರೂಮಲ್ಲೇನೆ ಇರಿ ಅನ್ನೋ ತರ ಒಂದು ಅಲರ್ಟ್ ಮೆಸೇಜ್ ಇತ್ತು. ಪ್ಲಸ್ ಪಬ್ಲಿಕ್ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಬಾರ್ದು, ಅದೆಲ್ಲ ಮೆನ್ಷನ್ ಮಾಡಿದ್ರು ಸರ್.
ಓಕೆ, ಒಂದ್ ವೇಳೆ ಎಮರ್ಜೆನ್ಸಿ ಏನಾದ್ರು ಆದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಾದ್ರು ನಂಬರ್ಸ್ಗಳು ಕಳಿಸ್ತಾರಾ ಅಥವಾ ಹೇಗೆ? ಹಾ ಸರ್, ಅದೆಲ್ಲ ನಂಬರ್ಸ್ಗಳು ಆಲ್ರೆಡಿ ದುಬೈ ಗವರ್ನಮೆಂಟ್ ಇಂದ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಪರ್ಟಿಕ್ಯುಲರ್ ಕಂಟ್ರೀಸ್ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಏನಾದ್ರು ತುಂಬಾ ಎಮರ್ಜೆನ್ಸಿ ಆಯ್ತು ಅಂತಂದ್ರೆ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಿ ಅಂತ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಸೇಫ್ಟಿ ಎಲ್ಲ ಪ್ರಾಪರ್ ಆಗಿ ಮಾಡ್ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. In Dubai, it's going on like groceries and all, marts, everything, restaurants are all open only. It's not closed. Actually, these people come like information as we got is that they are attacking US bases, not citizens. They are not harming any citizens. They are like mainly they're targeting US bases of like in Dubai where it's located. ಈಗ ನೀವಿರುವಂತ ಪ್ಲೇಸ್ ಇಂದ US ಮಿಲಿಟರಿ ಬೇಸ್ ಎಷ್ಟು ದೂರ ಇದೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಮೇನ್ಲಿ ಅದೇ US ಬೇಸಸ್ ಮೇಲೆನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸಿಟಿಸನ್ಸ್ ಮೇಲೆ ಏನ್ ಪ್ರಾಬ್ಲಮ್ ಏನು ಆಗ್ತಿಲ್ಲ ಅಂತ ಗೊತ್ತಾಯ್ತು. ಬಟ್ ಏನೋ ಮಿಸೈಲ್ಸ್ ಮಿಸ್ ಆಗಿ ಬಿದ್ದಾಗ ಆತರ ಏನಾದ್ರು ಆದಾಗ ಒಂದ್ ಸ್ವಲ್ಪ ಆಮ್ ಆಗಿರ್ಬೋದು ಅಷ್ಟೇನೆ. ಬಿಕಾಸ್ ಕಂಟಿನ್ಯೂಸ್ಲಿ ಅದು ಬರ್ತಾ ಇದೆ ಸರ್. ಅಂದ್ರೆ ಒಂದು 137 ಮಿಸೈಲ್ಸ್ ವರ್ಗ ಬಂದಿದೆ ಅಂತೆ. ಸೊ ಆಲ್ಮೋಸ್ಟ್ ಆಲ್ 132 ಡಿಫೆಂಡ್ ಮಾಡಿದ್ದಾರೆ. ಇನ್ನೊಂದು 5 ಮಿಸೈಲ್ಸ್ ಮೇ ಬಿ ಬಿದ್ದಿರ್ಬೋದು. ಅವಾಗ ಸ್ವಲ್ಪ ಆಮ್ ಆಗಿದೆ ಸರ್, ಅದಂತೂ ನಿಜ. ಅಂದ್ರೆ ಅಲ್ಲಿ ಬಿಲ್ಡಿಂಗ್ ಗಳಿಗೆ ಮಾತ್ರ ಹಾರ್ಮ್ ಆಗಿದೆ, ವಿನಃ ಯಾರೇ ಜನರು ಯಾರು ಏನಂದ್ರೆ ಡೆತ್ ಆಗಿಲ್ಲ. ಇಲ್ಲ ಇಲ್ಲ, ಮುಂಚೆನೆ ಅವರು ಅಲರ್ಟ್ ಕೊಟ್ಟಿದ್ದಾರೆ ಸರ್. ಲೈಕ್ ಈ ತರ ಬರ್ತಾ ಇದೆ, ಈ ತರ ಆಗ್ತಾ ಇದೆ ಅಂತ ಇಮಿಡಿಯೇಟ್ ಆಗಿ ನಮ್ಗೆ ಮೆಸೇಜಸ್ ಬರ್ತಾ ಇದೆ ಅಲ್ವಾ. ಸೊ ಹಂಗಾಗಿ ಯಾರಿಗೂ ಪ್ರಾಬ್ಲಮ್ ಅಂತ ಏನಾಗಿಲ್ಲ. ಆಸ್ ಆಫ್ ನಾವೆಲ್ಲ ಸೇಫ್ ಇದೀವಿ. ನೋಡ್ಬೇಕು ಸರ್ ಮುಂದೆ ಹೆಂಗಾಗುತ್ತೋ ಏನೋ ಅಂತ. ಟೆನ್ಷನ್ ಅಂತೂ ಇದ್ದೇ ಇರುತ್ತಲ್ವಾ ಸರ್ ಸ್ವಲ್ಪ. ನಿಜ. ಮನೆಯವರೆಲ್ಲ ಏನ್ ಹೇಳ್ತಾರೆ ಮೇಡಮ್? ಮನೆ ಜೊತೆ ಮಾತಾಡಿದಿರಾ? ಮನೆಯಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ತುಂಬಾ ಬರ್ತಾ ಇದೆ. ಬಟ್ ನಾವೇ ಎಲ್ಲ ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಈಗ ಟೆನ್ಷನ್ ಮಾಡ್ಕೊಂಡ್ರು ನಾವ್ ಅಲ್ಲಿಗೆ ಬರಕ್ ಆಗಲ್ಲ ಸರ್. ರೀಸನ್ ಯಾಕೆ ಅಂದ್ರೆ ಫ್ಲೈಟ್ಸ್ ಫಸ್ಟ್ ಆಫ್ ಆಲ್ ಇಲ್ಲ, ಎಲ್ಲಾ ಫ್ಲೈಟ್ಸ್ ಕ್ಲೋಸ್ ಆಗಿದೆ. ಸೊ ಇವಾಗ ನಾವು ಧೈರ್ಯ ಕಳ್ಕೊಂಡು ಅವ್ರಿಗೂ ನಾವು ಧೈರ್ಯ ಕಳ್ಕೊಳಕ್ಕೆ ಚಾನ್ಸ್ ಕೊಡ್ಬಾರ್ದಲ್ವಾ. ಸೊ ಹಾಗಾಗಿ ಏನಿಲ್ಲ, ಆಲ್ ಗುಡ್ ಅಂತಾನೆ ಹೇಳಿದೀವಿ. ಪ್ಲಸ್ ನಮಿಗೂ ಇಲ್ಲಿ ಏನು ಆಮ್ ಆಗಿಲ್ಲ. ಸುಮ್ನೆ ಯಾಕೆ ಫೇಕ್ ಆಗಿ ನ್ಯೂಸ್ ಸ್ಪ್ರೆಡ್ ಮಾಡೋದು. ದುಬೈ ಗವರ್ನಮೆಂಟ್ ಅಲ್ಲಿ ಒಂದೇನಂದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ಸರ್, ಅದು ಒಂದು ರೂಲ್ಸ್ ಇದೆ. ಸೊ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇಲ್ಲ, ನಾವ್ ಹೇಗಿದೀವಿ ಸೇಫರ್ ಸೈಡ್ ಅಲ್ಲಿ ಹೆಂಗಿದೀವಿ ಅದೇ ತರ ಹೇಳ್ತಾ ಇದೀವಿ ಅಷ್ಟೇ. ಬಟ್ ಇವಾಗ ಮನೆಗೆ ಹೋಗ್ತೀವಿ ಅಂದ್ರೆ ಹೋಗಕ್ಕಂತೂ ಆಗಲ್ಲ ಸರ್, ಅದಂತೂ ನಿಜ. ನಿಜ ನಿಜ ನಿಜ. ಬಟ್ ಒಂದೇನಂದ್ರೆ ನೀವು ಅಲ್ಲಿದ್ದು ಅಲ್ಲಿರುವಂತಹ ವಾಸ್ತವದ ಪರಿಸ್ಥಿತಿಯ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಕಾರಣಕ್ಕೆ ಕೇಳ್ತೀನಿ. ಅಲ್ಲಿರುವಂತಹ ಜನರಿಗೆ ಅಂದ್ರೆ ಕನ್ನಡಿಗರಿಗೆ ಆಗಿರಲಿ ಅಥವಾ ಬಹಳಷ್ಟು ಜನ ತಮ್ಮ ಪೇರೆಂಟ್ಸ್ಗಳನ್ನ ಬಿಟ್ಟು ದುಬೈಯಲ್ಲಿ ಹೋಗಿರ್ತಾರೆ ಅಥವಾ ಅವರ ಮನೆಯವ್ರನ್ನ ಬಿಟ್ಟು ಅಲ್ಲಿರ್ತಾರೆ, ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಏನೂ ಇಲ್ಲ ಸರ್, ಮನೆಯವ್ರಿಗೆ ಫಸ್ಟ್ ಅವ್ರು ಹೇಳ್ಬೇಕು ಲೈಕ್ ತುಂಬಾ ಕಾನ್ಫಿಡೆಂಟ್ ಆಗಿರಿ ಅಂತ. ಬಿಕಾಸ್ ಮನೆಯವ್ರು ನಮ್ಮನ್ನ ನಂಬ್ಕೊಂಡಿರ್ತಾರೆ. ಸೊ ನಾವು ಅವ್ರಿಗೆ ಹೆದರ್ಕೊಳ್ಳೋ ತರ ನಾವು ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಶೇರ್ ಮಾಡ್ಕೊಳ್ಬಾರ್ದು. ಈವನ್ ನಮಗೆ ಅಷ್ಟೊಂದು ಹಾರ್ಮ್ಫುಲ್ನೆಸ್ ಆಗ್ತಾ ಇಲ್ಲ. ಸೊ ನ್ಯೂಸ್ ನೋಡಿ ಅವ್ರು ಮೇ ಬಿ ಗಾಬರಿ ಆಗ್ಬೋದು, ತುಂಬಾ ಎಫೆಕ್ಟ್ ಆಗಿದೆ ಅದು ಇದು ಅಂತ. ಬಿಕಾಸ್ ಕೆಲವೊಂದು ಸಿಚುವೇಶನ್ಸ್ ಅವ್ರಿಗೆ ಆತರ ಅನ್ಸಿರುತ್ತೆ. ಸೊ ಎಲ್ಲರೂ ಧೈರ್ಯವಾಗಿರ್ಬೇಕು ಅಷ್ಟೇನೆ ಸರ್. ನಾವು ಅಷ್ಟೇ, ಇಲ್ಲಿ ಇರೋರು ಅಷ್ಟೇನೆ ಎಲ್ಲ ಧೈರ್ಯ ತಗೊಂಡಿರ್ಬೇಕು. ಪ್ಲಸ್ ಮನೆಯವ್ರು ಅಷ್ಟೇನೆ ಯಾವುದೇ ರೀತಿ ಟೆನ್ಷನ್ ತಗೊಳ್ದೇನೆ ಆರಾಮಾಗಿರ್ಲಿ ಅಂತ ನಾವು ಅದಕ್ಕೆ. ಓಕೆ, ಇನ್ನೊಂದು ಮೇಡಮ್, ಈಗ ನೀವು ಕೇವಲ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಇರೋರು ಮಾತ್ರ ಅಲ್ಲ, ನಿಮ್ಮ ಬಿಲ್ಡಿಂಗ್ ಅನ್ನ ಬಿಟ್ಟು ಬೇರೆ ಬೇರೆಯವ್ರ ಜೊತೆಗೆ ಸಂಪರ್ಕದಲ್ಲಿದ್ದೀರಾ, ಕನ್ನಡಿಗರ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ? ಕಾರಣ ಏನಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಒಬ್ಬರದೊಬ್ಬರು ಏನಂದ್ರೆ ರೀಚ್ ಆಗೋದಕ್ಕೆ ಈಸಿ ಆಗೋ ಥರ. ಹಾ ಸರ್, ಎಲ್ಲರದು ಕಾಂಟ್ಯಾಕ್ಟ್ಸ್ ಇದೆ, ಎಲ್ಲರೂ ಇಮಿಡಿಯೇಟ್ ಕಾಂಟ್ಯಾಕ್ಟ್ಸ್ ಇದೆ ಸರ್. ನಮ್ಗೆ ಎಲ್ಲ ಗ್ರೂಪೇ ಇದೆ. ಸೊ ಏನೇ ಇದ್ರು ಇಮಿಡಿಯೇಟ್ ಆಗಿ ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಸೊ ನಾವು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬಾಯ್ಸಿಗಾಗ್ಲಿ ಯಾರಿಗಾಗ್ಲಿ ಇನ್ಫಾರ್ಮ್ ಮಾಡ್ತೀವಿ. ಸೊ ನಮ್ಮ ಆಫೀಸ್ ಅವರು ಅಷ್ಟೇನೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಲೈಕ್ ಎಸ್ಟರ್ಡೇ ಇಂದ ಹೆಂಗಿದೆ ಅಂತ ಹೇಳಿದ್ರೆ ನಾವ್ ಏನೇ ಮೆಸೇಜ್ ಹಾಕಿದ್ರು ವಿತಿನ್ ಸೆಕೆಂಡ್ ಅಲ್ಲಿ ನಮಗೆ ಅಪ್ಡೇಟ್ಸ್ ಬರ್ತಿದೆ. ಸೊ ಏನು ಟೆನ್ಷನ್ಸ್ ಇಲ್ಲ. ಆಸ್ ಆಫ್ ನೌ ಎಲ್ಲ ಓಕೆ ಇದೆ ಸರ್. ಮುಂದೆ ನೋಡ್ಬೇಕು ಒಟ್ನಲ್ಲಿ. ಬಿಕಾಸ್ ಮಾರ್ನಿಂಗ್ ಸ್ವಲ್ಪ ಸೌಂಡ್ ಗಳು ಜಾಸ್ತಿ ಕೇಳಿಸ್ತಾ ಇತ್ತು ಅರ್ಲಿ ಮಾರ್ನಿಂಗ್. ಇವಾಗ ಕೂಲ್ ಆಗಿದೆ. ನೋಡ್ಬೇಕು ಸರ್ ಸಂಜೆ ಅಷ್ಟರಲ್ಲಿ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಮತ್ತೆ ಇನ್ನೊಂದು ಮೇಡಮ್, ಈಗ ಬಹಳಷ್ಟು ಜನ ಬೇರೆ ಬೇರೆ ಪ್ರದೇಶಗಳಲ್ಲಿದ್ದಾರೆ, ದುಬೈಲಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲೇ. ಅಲ್ಲಿ ಈಗ ಅಟ್ಯಾಕ್ ಆಗಿರುವಂಥ ಒಂದು 2-3 ಪ್ಲೇಸ್ ಇದಾವಲ್ಲ, ಆ 2-3 ಪ್ಲೇಸಲ್ಲಿ ಯಾರಾದರೂ ನಿಮಗೆ ಗೊತ್ತಿರೋ ಹಾಗೆ ಕನ್ನಡಿಗರು ಅಥವಾ ಇಂಡಿಯನ್ಸ್ ಯಾರಾದರೂ ಅಲ್ಲಿ ಆ ಭಾಗದಲ್ಲಿ ಇದ್ದವ್ರು ಇದ್ರಾ? ಸರ್ ಇಂಡಿಯನ್ಸ್ ಇದ್ದಾರೆ, ಬಟ್ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಏನು ರಿಪ್ಲೈ ಬಂದಿಲ್ಲ ಸರ್. ಮೆಸೇಜ್ ಮಾಡಿದ್ವಿ, ಬಟ್ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಸೊ ಲಾಸ್ಟ್ ನಿನ್ನೆ ಅಟ್ಯಾಕ್ ಆದಾಗ ಅಬುದಾಬಿಯಲ್ಲಿ ನನ್ನ ಫ್ರೆಂಡ್ ಒಬ್ರು ಅಲ್ಲೇ ಇದ್ರಂತೆ. ಅವ್ರೇನೋ ಕೆಲ್ಸದ ಮೇಲೆ ಹೋಗಿದ್ದೆ,
ಸೊ ನಾನು ಅಟ್ಯಾಕ್ ಆದಾಗ ಅಲ್ಲೇ ಇದ್ದೆ. ಅದಾದ್ಮೇಲೆನೆ ನಾನು ರಿಟರ್ನ್ ಬ್ಯಾಕ್ ಆದೆ ನನ್ನ ರೂಮಿಗೆ ಅಂತ ಒಬ್ರು ಮಾತ್ರ ಹೇಳಿದ್ರು. ಇನ್ನೊಂದ್ 2-3 ಜನ ನಾನು ಕೇಳ್ದೆ ಸರ್, ಲೈಕ್ ಅಲ್ಲಿ ಸಿಚುವೇಶನ್ ಹೆಂಗಿದೆ ಏನು, ಬಿಕಾಸ್ ಅವರು ಅಬುದಾಬಿಯಲ್ಲಿ ಸ್ಟೇ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ಲಿಲ್ಲ ಸರ್, ಅದಕ್ಕೆ ನಾನು ಮತ್ತೆ ಕೇಳಕ್ ಹೋಗ್ಲಿಲ್ಲ. ಬಟ್ ಎಲ್ಲರೂ ಸೇಫ್ ಆಗಿದ್ದಾರೆ. ಎಲ್ಲ ಸೇಫ್ ಆಗಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನೀವು ಸೇಫ್ ಆಗಿರಿ, ಎಲ್ಲರ ಜೊತೆನೂ ಸಹ ಸಂಪರ್ಕದಲ್ಲಿರಿ, ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲರೂ ಜೊತೆಲಿ ಇರಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಸೊ ತುಂಬ ಸೇಫ್ ಆಗಿರಿ, ತುಂಬ ಚೆನ್ನಾಗಿ ಮಾತಾಡಿದ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.